ಒಂದ್ ಕಡೆ ಮಂಡ್ಯ ಟಿಕೆಟ್ ವಿಚಾರವಾಗಿ ದೋಸ್ತಿಗಳ ಮಧ್ಯೆ ಕದನ ನಡೀತಿದೆ. ಇನ್ನೊಂದು ಕಡೆ ಡಿಕೆ ಬ್ರದರ್ಸ್ ಕಟ್ಟಿ ಹಾಕೋದಕ್ಕೆ ದೋಸ್ತಿಗಳು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದಾರೆ. ಡಿಕೆ ಸುರೇಶ್ ವಿರುದ್ಧ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಪ್ಲಾನ್ ರೆಡಿ ಆಗ್ತಿದೆ. ಡಿಕೆ ಬ್ರದರ್ಸ್ ಹಣಿಯಲು ಬಿಜೆಪಿ ಜೆಡಿಎಸ್ ಒಕ್ಕಲಿಗ ತಂತ್ರ. ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಸಲು ಪ್ಲಾನ್. ಅವರನ್ನ ರಾಜಕೀಯಕ್ಕೆ ತರಬೇಕು ಅಂತಕ್ಕಂಥದ್ದು ಭಾವನೆಗಳನ್ನು ಏನು ವ್ಯಕ್ತಪಡಿಸ್ತಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೇಳಿ ಕೇಳಿ ಡಿಕೆ ಬ್ರದರ್ಸ್ ಮತಕೋಟೆ. ಇಲ್ಲಿ ಕನಕಪುರ ಬ್ರದರ್ಸ್ ಹವಾ ಜೋರಾಗಿ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ನೆಲಕಚ್ಚಿದ್ರು ಕೂಡ ತಮ್ಮ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ ಮಾತ್ರ ಡಿಕೆ ಸುರೇಶ್ ಗೆದ್ದು ಬಂದಿದ್ದಾರೆ. ಇದೀಗ ಡಿಕೆ ಸಹೋದರರ ಹಿಡಿತದಲ್ಲಿರುವಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕೋಟೆಯನ್ನ ಕಬಳಿಸುವುದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ದೊಡ್ಡ ದಾಳ ಉರುಳಿಸಲು ಹೊರಟಿದ್ದಾರೆ. ಅಣ್ತಮಾಸ್ಗೆ ಟಕ್ಕರ್ ಕೊಡೋದಕ್ಕೆ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಮತ್ತು ಎಚ್ ಡಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ರನ್ನೇ ಕಣಕ್ಕಿಳಿಸಲು ತಯಾರಿ ನಡೆದಿದೆ ಎನ್ನಲಾಗ್ತಿದೆ. ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಸಿಎನ್ ಮಂಜುನಾಥ್ರನ್ನ ಬಿಜೆಪಿ ಅಭ್ಯರ್ಥಿಯಾಗಿಯೇ ಕಣಕ್ಕಿಳಿಸುವ ಬಗ್ಗೆ ಚರ್ಚೆಯಾಗಿದೆ. ದೆಹಲಿಯಲ್ಲಿ ಅಮಿತ್ ಶಾ ಜೊತೆಗೂ ಕುಮಾರಸ್ವಾಮಿ ಈ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಆರೋಗ್ಯ ಕ್ಷೇತ್ರದ ಸೇವೆ, ಕ್ಲೀನ್ ಇಮೇಜ್, ಜನಪರ ಸೇವೆ, ದೇವೇಗೌಡರ ಅಳಿಯ ಅನ್ನೋದನ್ನ ಮುಂದಿಟ್ಟು ಡಿಕೆ ಸುರೇಶ್ ಹಣಿಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಸದ್ಯದಲ್ಲೇ ಬಿಜೆಪಿ ಟೀಮ್ ಕೂಡ ಮಂಜುನಾಥ್ರನ್ನ ಭೇಟಿಯಾಗಲಿದೆ ಎನ್ನಲಾಗ್ತಿದೆ. ಆದ್ರೆ ಈ ಬಗ್ಗೆ ದೋಸ್ತಿಗಳು ಮಾತ್ರ ಗುಟ್ಟು ಬಿಟ್ಕೊಡ್ತಿಲ್ಲ. ರಾಜ್ಯದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯ ಬಗ್ಗೆ ವೈದ್ಯಕೀಯ ಇಲಾಖೆಯಲ್ಲಿ ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಆ ಭಾವನೆಯಿಂದ ಕೆಲವರು ಅವರನ್ನ ರಾಜಕೀಯಕ್ಕೆ ತರಬೇಕು ಅಂತಕ್ಕಂಥದ್ದು ಅವರ ಭಾವನೆಗಳನ್ನು ಏನು ವ್ಯಕ್ತಪಡಿಸ್ತಾರೆ. ಅವರು ಹೇಳಿದ್ದಾರೆ, ನಾನು ತೀರ್ಮಾನ ಮಾಡಿಲ್ಲ ಅಂತ. ಆ ಥರದ್ದು ಯಾವುದು ಕೇಂದ್ರದಲ್ಲಿ ಇದುವರೆಗೂ ನಮ್ಮ ನಾಯಕರು ಯಾವುದು ಚರ್ಚೆಯನ್ನು ಮಾಡಿಲ್ಲ. ಮೊನ್ನೆನೂ ಕೂಡ ಅಮಿತ್ ಶಾ ಅವರು ಬಂದಿದ್ರು, ಅದು ಯಾವುದು ಆ ಥರದ್ದು ಏನು ಚರ್ಚೆ ಆಗಿಲ್ಲ. ಬಿಜೆಪಿ ನಾಯಕರು ಸೀಟ್ ಹಂಚಿಕೆ ಆಗಿಲ್ಲ, ಯಾವುದು ಇನ್ನೂ ಫೈನಲ್ ಆಗಿಲ್ಲ ಅಂತಿದ್ದಾರೆ. ಆದ್ರೆ ಜೆಡಿಎಸ್ ನಾಯಕರಂತೂ 3 ಕ್ಷೇತ್ರದಲ್ಲಿ ಕಾರ್ಯತಂತ್ರ ಶುರು ಮಾಡಿದ್ದಾರೆ. ಮಂಡ್ಯದಿಂದ ಎಚ್ಡಿಕೆ ಅಥವಾ ಸಿಎಸ್ ಪುಟ್ಟರಾಜು, ಹಾಸನದಿಂದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧಿಸಬಹುದು ಅನ್ನೋ ಚರ್ಚೆ ಸುಳಿದಾಡ್ತಿದೆ. ಡಿಕೆ ಬ್ರದರ್ಸ್ ವಿರುದ್ಧ ಕುಕ್ಕರ್ ಹಂಚಿಕೆ ಆರೋಪ ಮಾಡಿದ ಬಿಜೆಪಿ. ಈ ಮಧ್ಯೆ ಡಿಕೆ ಬ್ರದರ್ಸ್ ವಿರುದ್ಧ ಕುಕ್ಕರ್ ಹಂಚಿಕೆ ಆರೋಪ ಮಾಡಿರುವ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಗೆಲ್ಲೋದಕ್ಕೆ ಕುಕ್ಕರ್ ಹಂಚಲಾಗ್ತಿದೆ ಅಂತ ಕುಕ್ಕರ್ ಬಾಕ್ಸ್ ನ ಫೋಟೋ ಸಮೇತ ಟ್ವೀಟ್ ಮಾಡಿದೆ. ಕುಕ್ಕರ್ ಹಂಚೋದೇ ಅವರ ಕೆಲಸ ಅಂತ ಸಿಟಿ ರವಿ ಕುಡುಕಿದ್ದಾರೆ. ಕುಕ್ಕರ್ ಹಂಚೋದು, ಸೀರೆ ಹಂಚೋದು, ಬಾಟ್ಲಿ ಕೊಡೋದು, ಇದೇ ಅವರ ಎಲೆಕ್ಷನ್ ತಂತ್ರಗಾರಿಕೆ ತಾನೆ. ಕನಕಪುರ ರಿಪಬ್ಲಿಕ್ ನಡೆದಿರೋದೇ ಹಿಂಗೆ, ಇದೇನು ಹೊಸತೇನಲ್ಲ. ಮುದ್ದಹನುಮೇಗೌಡ ಘರುವಾಪ್ಸಿಗೆ ಕೈಪಡೆಯಲ್ಲೇ ನೆಗಿ. ಇತ್ತ ತುಮಕೂರಲ್ಲಿ ಮುದ್ದಹನುಮೇಗೌಡ ಮತ್ತೆ ಕಾಂಗ್ರೆಸ್ಗೆ ಗರ್ವಾಪ್ಸಿಯಾಗಿದ್ದಾರೆ. ಆದ್ರೆ ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಶಾಸಕ ಟಿಬಿ ಜಯಚಂದ್ರ ಹಾಗೂ ಮಾಜಿ ಶಾಸಕ ಗೌರಿಶಂಕರ್ಗೆ ಅಸಮಾಧಾನ ತಂದಿದೆ. ಏನೋ ಮುದ್ದಹನುಮೇಗೌಡರಿಗೆ ತುಮಕೂರು ಟಿಕೆಟ್ ಕೊಟ್ರೆ ನಮ್ಮ ವಿರೋಧ ಇದೆ ಅಂತ ಟಿಬಿ ಜಯಚಂದ್ರ ಪುತ್ರ ಸಂಜಯ್ ಹೇಳಿದ್ದಾರೆ. ಈ ಪಕ್ಷದಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕು, ಟಿಕೆಟ್ ಕೊಡಿ ಅಂತ ಬಂದರೆ ನಮ್ಮ ವಿರೋಧ ಇದೆ. ಇದೇ ನಾಯಕರುಗಳು ನಮ್ಮ ಸೋಲಿಗೆ ಶ್ರಮಿಸಿದಂಥ ನಾಯಕರು ಇವರೆಲ್ಲ. ಅವರನ್ನು ಈಗ ಕರ್ಕೊಂಡ್ಬಂದು ಅವರಿಗೆ ಕಿರೀಟಧಾರಣೆ ಮಾಡೋದಾದರೆ ನಾವು ಪಕ್ಷದಲ್ಲಿ ಏನಕ್ಕೆ ದುಡಿಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೋ ಇಲ್ವೋ. ಅದೇನೇ ಹೇಳಿ, ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಪಡೆಯೋದಕ್ಕೆ ಇಷ್ಟೊಂದು ಫೈಟ್ ಇದೆ. ಈತ ಅಸಮಾಧಾನದ ಹೊಗೆ ಕೂಡ ಎದ್ದಿದೆ. ಡಿಕೆ ಬ್ರದರ್ಸ್ ವ್ಯೂಹ ರೆಡಿ ಆಗ್ತಿದೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಹೇಗೆ ಪ್ರತಿತಂತ್ರ ರೂಪಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಟಿವಿ9.